ವೆಲ್ಕಮ್ ಬ್ಯಾಕ್ ಟು ದ ರತ್ನ ವ್ಲಾಗ್ಸ್ ಗೈಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ನಾನಂತೂ ಹೊಸ ಶಾಪ್ ಆದಮೇಲೆ ಸ್ವಲ್ಪ ಬ್ಯುಸಿ ಆಗ್ಬಿಡ್ತೀನಿ. ಯಾಕಂದರೆ ಬೇಗ ಬೇಗ ಕೆಲಸ ಮಾಡಿಕೊಂಡು ಬೇಗ ಹೊರಡಬೇಕು. ಅದಕ್ಕೋಸ್ಕರ ನೋಡಿ ಇವತ್ತು ಜಲ್ದಿ ಹೋಗ್ತಾಯಿದ್ದೀನಿ. ಯಾಕಂದರೆ ನಮ್ಮ ಹಸ್ಬೆಂಡ್ ಆರ್ಡ್ರ್ ಬಂದಿದೆ, ಅವ್ರಿಗೆ ಆರ್ಡ್ರ್ ಹೋಗ್ತಾರೆ. ಅದಕ್ಕೋಸ್ಕರ ಗೈಸ್ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಸ್ವಲ್ಪ. ಡೈಲಿ ಒಂದೊಂದು ಫಿಲ್ಟರ್ದು ಒಂದು ವ್ಲಾಗ್ ಬಿಡ್ತೀನಿ, ಚಿಕ್ಕದೊಂದು ಮಿನಿ ವಿಡಿಯೋ ಬಿಡ್ತೀನಿ, ಹಾಕ್ತೀನಿ. ಅದನ್ನು ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಅದಕ್ಕೆ ಶೇರ್ ಮಾಡಿ. ಯಾರ್ಯಾರು ಫಿಲ್ಟ್ರ್ ಬೇಕೋ ಅವ್ರಿಗೆಲ್ಲ ಕಮ್ಮಿ ಇದರಲ್ಲೇ ನಾವು ಮಾಡಿಕೊಡ್ತಾಯಿದ್ದೀವಿ. 5,500 ಸ್ಟಾರ್ಟ್ ಆಗ್ತಿದೆ ಪ್ರೈಸು. 5,000 ಇದೆ. ಬೇಕಂದರೆ ಇನ್ನೇನು ಯಾರಿಗೂ ಈಗ ಕೆಲವೊಬ್ರಿಗೆ ಪಾಪ ತೊಗೊಳಕ್ಕಾಗಲ್ಲ, ಅದಕ್ಕೋಸ್ಕರ ಅಂಥವ್ರಿಗೋಸ್ಕರ 5,000 ಸ್ಟಾರ್ಟ್ ಇದೆ ಗೈಸ್. ಯಾರ್ಯಾರು ಬೇಕೋ ಬೇಗ ಲೈಕ್ ಮಾಡಿ ಬನ್ನಿ. ಕಾಲ್ ಮಾಡಿಕೊಂಡು ಎಲ್ರಿಗೂ ಕಮ್ಮಿ ಬಜೆಟಲ್ಲಿ ಮಾಡಿ ಕೊಡ್ತೀವಿ. ಗ್ಯಾಸ್ ಸ್ಟವ್ ಇದೆ, ಚಿಮ್ನಿ ಬೇಕಂದರೆ ಚಿಮ್ನಿ ಇದೆ, ಎಲ್ಲ ಇದೆ ಗೈಸ್. ಪದೇ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಬೇಕಲ್ಲ ಗೈಸ್, ಅದಕ್ಕೋಸ್ಕರ. ಓಕೆ ಗೈಸ್, ಈಗ ಹೊರಡಬೇಕು. ಅಂಗಡಿಗೆ ಹೋಗಿ ಮತ್ತು ಕೆಲಸಗಳು ಮಾಡಿಕೊಂಡು ಎಲ್ಲ ಜೋಡಿಸೋದು, ಕ್ಲೀನಿಂಗು ಇರುತ್ತೆ ಗೈಸ್. ಅದಕ್ಕೋಸ್ಕರ ಅಂಗಡಿಗೆ ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಯಾರು ಬೇಕು ಬೇಗ ಬನ್ನಿ, ವಿಸಿಟ್ ಮಾಡಿ ನಮ್ಮ ಶಾಪ್ಗೆ. ಓಕೆನಾ? ಯಲಹಂಕ ಸುತ್ತಮುತ್ತ, ರಾಜನಗುಂಟೆ ಸುತ್ತಮುತ್ತ, ದೊಡ್ಡಬಳ್ಳಾಪುರ ಸುತ್ತಮುತ್ತ ಯಾರಿದ್ದೀರಾ ಅವ್ರಿಗೆಲ್ಲ ಹತ್ರ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಓಕೆನಾ ಗೈಸ್? ಬಂದಿದ್ದೀನಿ ನೋಡಿ ಗಾಯ್ಸ್. ಇಲ್ಲೂ ಗಿಡ ಇಟ್ಟಿದ್ದೀನಿ, ಅದೇ ಗಿಡ ತಂದು ಇಲ್ಲಿಟ್ಟಿದ್ದೀನಿ ಅಷ್ಟೇ. ನೋಡಿರ್ತೀರ ಡೈಲಿ. ಮತ್ತೇನಿಲ್ಲ ಗೈಸ್, ಸದ್ಯಕ್ಕೆ ಕಸ್ಟಮರ್ ಯಾರೂ ಇಲ್ಲ. ಅದಕ್ಕೆ ಈಗ ನೋಡಿ ಈ ಚೇರಲ್ಲಿ ಕುತ್ಕೊಳ್ಳೋದೀಗ ನಾನು. ಕೆಲಸ ಅಂತೂ ಎಲ್ಲ ಮುಗಿದಿದೆ ಗೈಸ್. ಅದಕ್ಕೆ ಆರಾಮಾಗಿ ಕುತ್ಕೊಂಡು ಫೋನ್ ನೋಡ್ಕೊಂಡು ಇರೋದು. ಈ ಪದಗಳನ್ನು ಮಾದರಿಯಂತೆ ಬರೀರಿ. ಮಾದರಿ ಅಲ್ಲ, ಮೂರ್ತಿ ಪ್ಲಸ್ ಅನ್ನು. ಮೂರ್ತಿ ಅನ್ನು ಮಮತೆ ಸುತ್ತಿಗೆ ಗೈಸ್. ನಮ್ಮ ಮಗಳಿಗೆ ನಾಳೆ ಟೆಸ್ಟ್ ಇದೆ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿಸೋ ಅಂದ್ರೆ ಟ್ಯೂಷನ್ ಇವತ್ತು ಇರಲಿಲ್ಲ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಗಾದೆ ಪೂರ್ಣಗೊಳಿಸಿ. ಓಕೆ, ಏನಿದೆ ನೋಡಿ ಗೈಸ್, ಇದೇ ಓದಿಸ್ತಾ ಇರೋದು ಮಗಳಿಗೆ. ಜೋಸ್ನಾ, ನೀನು ಫಸ್ಟ್ ರ್ಯಾಂಕ್ ಬರ್ಬೇಕು ಈ ಸಲ, ಆಯ್ತಾ? ಜೆಸಿಕಾ ನೀನು ಇಲ್ಲ ಬರ್ತೀಯಾ? ಬರ್ತಾರಂತೆ. ಎಲ್ಲಿಗೆ ಹೋಗುತ್ತಿರುವೆ ಮಗು? ಈ ಮಾತನ್ನು ತಾಯಿ ನಾರಾಯಣಿಗೆ ಹೇಳಿದಳು. ಈ ಮಾತನ್ನು ತಾಯಿ ಉತ್ತರ ಅಷ್ಟು ಹೇಳಿದೆ, ಬರ್ತಿದೇನು? ದೊಡ್ಡಪ್ಪ ವಿವೇಕ ಇಂದು ಬಹಳ ಚಿಂತಾಪ್ರಾಪ್ತವಾಗಿರುವಿರಿ. ಈ ಮಾತನ್ನು ಅಭಿಮನ್ಯ ಧರ್ಮರಾಯನಿಗೆ ಹೇಳಿದನು. ನಿಮ್ಮದು ಯಾವ ಮಕ್ಕಳೇ? ಈ ಮಾತನ್ನು ಕೆನ್ನಡಿ ಮಕ್ಕಳಿಗೆ ಹೇಳಿದ ಮಾತು. ಗಗನ ಆಕಾಶ ಬಾನು. ಇದು ಕ್ವಶನ್. ಅದೇ ಕ್ವಶನ್ ಕೇಳ್ತೀನಿ. ನೀನು ಆಕಾಶ ಬಾನರು. ಇದು ತಿಂಗಳು ಚಂದ್ರ ಶಶಿ ಆಫ್ ಮಾಡ್ಯ. ಇದೆಲ್ಲ ನೋಡಿ ಗೈಸ್, ಪ್ರಾಕ್ಟೀಸ್ ಮುಗಿಸಿ ಮೊಬೈಲಲ್ಲಿ ದೇವ್ರ ಸಾಂಗ್
ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮಕ್ಕಳು. ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್, ಮನೆಗೆ ಹೋಗೋಷ್ಟಲ್ಲೇ ನಾನು ಎಲ್ಲ ಬೇರೆ ಬೇರೆ ಕೆಲಸಗಳಿದ್ವು, ಅವೆಲ್ಲ ಮುಗಿಸ್ಕೊಳ್ಳೋಷ್ಟಲ್ಲೇ ಟೈಮ್ ಆಗುತ್ತೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನಿನ್ನೆ ವಿಡಿಯೋನ ಇದಕ್ಕೆ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನೋಡಿ ಗೈಸ್, ಫೈನಲಿ ನಮ್ಮದು ಗ್ಲಾಸ್ ಇವತ್ತು ಹಾಕಿದ್ದಾರೆ. ಗ್ಲಾಸ್ ಅವರು ಇವತ್ತು ನಾಳೆ ಅಂತ ಇವತ್ತು ಬಂದ್ಬಿಟ್ಟು ಗ್ಲಾಸ್ ಹಾಕ್ಬಿಟ್ಟು ಹೋಗಿದ್ದಾರೆ. ಆಮೇಲೆ ಇಷ್ಟು ವೀಡಿಯೋ ಎಲ್ಲ ಹಾಕ್ತಾಯಿದ್ದೀನಿ ಗೈಸ್, ಯಾರು ನೀವು ಲೈಕ್ ಕೊಡ್ತಾ ಇಲ್ಲ. ಯಾವ ಥರ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ವೀಡಿಯೋ ಯಾರ್ಯಾರಿಗೋ ಮಾಡ್ತೀರಾ ಗೈಸ್, ಲೈಕು ಶೇರು ಕಮೆಂಟು, ಆಮೇಲೆ ಸಬ್ಸ್ಕ್ರೈಬರ್ ಆಗ್ತಾಯಿದ್ದೀರಾ. ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಆಗ್ಬೋದು, ಬೇಗ ಬೇಗ ನಮ್ಮಂಥವ್ರದ್ದು ಬೆಳೆಸಿ, ನಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡಿ. ನನಗೆ ಕೊಡೋ ಲೈಕು ಆಮೇಲೆ ಸಬ್ಸ್ಕ್ರೈಬ್ ತುಂಬಾ ಇಂಪಾರ್ಟೆಂಟ್ ಇದೆ ನನಗೆ. ಅದಕ್ಕೋಸ್ಕರ ನಿಮ್ಮಿಂದಾದರೂ ನಮ್ಮ ಒಂದು ಅಂಗಡಿ ಬಿಸ್ನೆಸ್ ತಲುಪಲಿ. ಅದಕ್ಕೆ ಇಷ್ಟು ದಿನ ಆದರೆ ನಾನೇನು ಇದು ಮಾಡ್ತಾ ಇರಲಿಲ್ಲ, ಟೆನ್ಷನ್ ತೊಗೊತಿರ್ಲಿಲ್ಲ. ಬಿಡು ಮಾಡೋಣ ವೀಡಿಯೋ, ಯಾವಾಗ ಬರುತ್ತೋ ಬರಲಿ ಅಂದ್ಕೊಂಡೇ ಇದ್ದೆ. ಈಗ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ನಮ್ಮ ವೀಡಿಯೋ ವೈರಲ್ ಆಗಲೇಬೇಕು. ಅದಕ್ಕೆ ಬೇಗ ಬೇಗ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ತಿಲ್ವೋ, ಯಾರು ವೀಡಿಯೋ ನೋಡಿಬಿಟ್ಟು ಲೈಕ್ ಕೊಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಆಗ್ತಿಲ್ಲ, ದಯವಿಟ್ಟು ನನಗೋಸ್ಕರ ನನ್ನ ವೀಡಿಯೋಕ್ಕೂ ಇಷ್ಟು ಕಷ್ಟಪಟ್ಟು ಅಟ್ಲೀಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಆದರೂ ಮಾಡಿ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ. ಆವಾಗ ನನಗೊಂದು ಇಷ್ಟು ಬಂದಿದೆಪ್ಪ ಲೈಕು ಶೇರು ಆಮೇಲೆ ಸಬ್ಸ್ಕ್ರೈಬರ್ ಇಷ್ಟು ಜನ ಇದ್ದಾರೆ ಅಂತ ನನಗೊಂದು ಖುಷಿ ಆಗುತ್ತೆ ಗೈಸ್, ಅಷ್ಟೇ, ಬೇರೇನಿಲ್ಲ. ಓಕೆ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಓಕೆ ಗೈಸ್, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.